ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಅಷ್ಟೊಂದು ಭಯ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಹಳೇ ವ್ಲಾಗ್. ಫಸ್ಟ್ ಸಾರಿ ಕೇಳ್ಬಿಡ್ತೀನಿ. ಏಕಾದಶಿ ಇತ್ತು, ಗುರುವಾರ ಇತ್ತು, ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ತುಂಬ ಲಗೇಜ್ ಇದೆ, ಐಟಮ್ಸ್ ಇದೆ, ಏನೇನೋ ಕೆಲಸ ಶುರುವಾಗಿದೆ. ಜೊತೆಗೆ ವಾರ ಅಂತ ಮಿಸ್ ಮಾಡೋ ಥರನೇ ಇಲ್ಲ. ಸಿಂಪಲ್ಲಾಗಿ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತೊಬ್ಬರು ಗೆಸ್ಟ್ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಗೆಣಸು ಬೇಯಿಸ್ತಾ ಇದ್ದೆ. ಹಾಗೆ ಸಿಹಿ ಕಾಯಿ ರಸ ಮಾಡಿದ್ದೆ. ಫಸ್ಟಲ್ಲೇ ಮಾಡಿಟ್ಟೆ. ನಂತರ ಇವಾಗ ಇವತ್ತು ಶುಂಠಿ ಕೀಳೋದಕ್ಕೆ ಇಬ್ಬರು ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮಗೆ ಎಲ್ಲರಿಗೂ ಸೇರಿ ಆಗುವಂತೆ ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಈರುಳ್ಳಿ ಕಟ್ ಮಾಡಬೇಕು, ಟೊಮೊಟೊ ಕಟ್ ಮಾಡಬೇಕು, ಆ ಥರ ಏನಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಟೈಮ್ ಇಲ್ಲ, ಬೇಗನೆ ಆಗಬೇಕು, ಟೇಸ್ಟು ಚೆನ್ನಾಗಿರುತ್ತೆ, ಎಲ್ತ್ಗೂ ಒಳ್ಳೆಯದು. ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ಅದೇನು ಅಷ್ಟೊಂದು ನಿಂಗೆ ಮೆಂತ್ಯ ಇಷ್ಟ, ಗೋಧಿ ಮುದ್ದೆಗೆ ಅಷ್ಟೊಂದು ಮೆಂತ್ಯ ಹಾಕ್ತೀಯಾ, ಬೆಳಗ್ಗೆ ಎದ್ದರೆ ಖಾಲಿ ಹೊಟ್ಟೆಗೆ ಮೆಂತ್ಯ ಮೆಂತ್ಯ ನೀರು ಕುಡಿತೀಯಾ, ಆವಾಗವಾಗ ಮೆಂತ್ಯ ಅನ್ನ ಮಾಡ್ತಾನೆ ಇರ್ತೀಯಾ ಅಂತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ ರೀತಿ ಎಲ್ಲ ಆಗುತ್ತೆ ಆ ರೀತಿ ಅದನ್ನೆಲ್ಲ ಸೇವಿಸೋದು. ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಮತ್ತು ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ಡೀಟೇಲಾಗಿ ಏನು ಹೇಳಿಲ್ಲ. ತಿಂಡಿ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಹಸುಗಳನ್ನ ಮನೆಯಿಂದಿರುವಂತಹ ತೋಟಕ್ಕೆ ಕಟ್ಟಿ ಮೇವು ಹಾಕಿ ಬರೋಣ ಅಂತ ಅಂದ್ಕೊಂಡು ಬಂದೆ. ನನ್ನ ಜೀವನದಲ್ಲಿ ಮತ್ತೊಂದು ಹೊಸ ಕೆಲಸ ಆ್ಯಡ್ ಆಗ್ತಾ ಇರುತ್ತೆ, ಅಥವಾ ಕಡಿಮೆ ಆಗ್ತಾನೇ ಇರುತ್ತೆ. ನೋಡಿ, ಮೇವು ಹಾಕಿದರೆ ಕೆಳಗೆ ಚೆಲ್ಕೊಂಡು ತಿಂತಾ ಇದ್ದಾವೆ. ತೋಟಕ್ಕೆ ಹೋದರೆ ಬೆಳಗ್ಗಿಂದ ಸಂಜೆವರೆಗೂ ನನಗೆ ರಿಸ್ಕ್ ಇರೋದಿಲ್ಲ. ಅಲ್ಲಿವಾಗ ಶುಂಠಿ ಹಾಕೋದಕ್ಕೆ ಅಂತ ಮೇವೆಲ್ಲ ಕಿತ್ತಿದ್ವಿ, ಹಾಗಾಗಿ ಮನೆಯಿಂದನೇ ಕಟ್ಟಿ ಸೆಲೇಜ್ ಮೇವಿದ್ದಲ್ಲ ಆವಾಗ ತೊಗೊಂಡು ಇಟ್ಕೊಂಡಿದ್ವಿ. ಇವಾಗ ಅದನ್ನು ಜಾಸ್ತಿ ಯೂಸ್ ಆಗ್ತಾ ಇದೆ. ಒಣಮೇವಿದೆ, ಸ್ವಲ್ಪ ನೇಪಿಯರ್ ಬಿಟ್ಕೊಂಡಿದ್ವಿ, ಅದೆಲ್ಲ ಚಿಗುರನ್ನೇ ತಿನ್ನಿಸ್ಬಿಟ್ರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಲ್ಲಿಲಿ ಅಂತ ಬಿಟ್ಟಿದ್ದೀವಿ. ನಿಜ ಹೇಳ್ತೀನಿ, ಹಳ್ಳಿಲಿ ಎಲ್ಲ ಕೆಲಸ ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ಈಸಿ ಅಲ್ಲ. ಹಸು ಕಟ್ಟು ಎಲ್ಲ ಆದಮೇಲೆ ನೋಡಿ ಎಷ್ಟು ಗಲೀಜು ಮಾಡಿದ್ದಾವೆ ಅಂತ. ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡಿದ್ದು, ಎರಡನೇ ರೌಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಎಷ್ಟಾಗುತ್ತೋ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಏಕಾದಶಿ ಇದ್ದಿದ್ದ ಕಾರಣ ಹೂವೇನೂ ಮುಡ್ಸೋ ಥರ ಇಲ್ಲ, ಸ್ವಲ್ಪ ತುಳಸಿ ಇತ್ತು, ಅದನ್ನೇ ಕಟ್ಟಿ ಹಾರ ಇಟ್ಟಿದ್ದೆ. ಅದನ್ನು ಹಾಕಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಕ್ಕ, ನೀವು ಪೂಜೆ ವಿಡಿಯೋ ಯಾಕೆ ಹಾಕ್ತಾಯಿಲ್ಲ, ಪೂಜೆ ವಿಡಿಯೋ ನಮಗಿಷ್ಟ, ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ. ಇವಾಗ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ, ಆ ಕಾರಣದಿಂದ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕುವಷ್ಟು ಟೈಮ್ ಇಲ್ಲ. ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ನೋಡ್ತೀರಾ ಯಾಕೆ ಬ್ಯುಸಿ ಆಗಿದ್ದೀನಿ ಅಂತ. ನನಗೆ ಮಾಮೂಲಿ ರೊಟೀನೇ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ ಜೊತೆಗೆ ವಿಡಿಯೋ ಮಾಡೋದು. ಅಂಥದ್ರಲ್ಲಿ ಹೊಸ ಕೆಲಸ ಎಲ್ಲ ಆ್ಯಡ್ ಆಗ್ತಾ ಇದೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ದಿನಗಳು ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಖುಷಿ ಇದೆ. ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದೇ ಜೀವನ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಅಂದ್ಕೊಂಡಂಗೆ ಎಲ್ಲ ಟೈಮಲ್ಲೂ ಆಗೋದಿಲ್ಲ. ಅದು ಹೇಗೆ ಬರುತ್ತೆ ನಾವು ಅದಕ್ಕೆ ಹಂಗೆ ಹೊಂದ್ಕೊಂಡು ಹೋಗಬೇಕು. ಎಲ್ಲ ಟೈಮು ಹಾಗೇ ಇರುತ್ತೆ ಅಂತ ಏನಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನೆ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಬೆಡ್ಶೀಟು, ಕೌದಿ ಏನೇನಿದೆ ಎಲ್ಲದನ್ನು ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ. ನೆನೆಯಿಂದನೇ ಕೆಲಸ ಶುರುವಾಗಿದೆ. ಬ್ಯುಸಿ ಅಂತಂದರೆ ಬ್ಯುಸಿ ರೊಟೀನ್ ಆಗಿಬಿಟ್ಟಿದೆ. ಮನೆ ಕೆಲಸನೇ ಜಾಸ್ತಿ. ಸ್ಕೂಲ್ ಮನೆ ಹತ್ರನೇ ಇದೆ ಇವಾಗ, ಹಾಗಾಗಿ ಅವಕ್ಕೆ ನೀರು ಕುಡಿಸೋದು, ಮೇವು ಹಾಕೋದು, ಕಟ್ಟೋದು ಅದೇ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ, ಡೀಪ್ ಕ್ಲೀನ್ ಮಾಡೋಣ ಅಂತ. ಹಾಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ. ಹಾಗಾಗಿ ಆ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ, ಅದಕ್ಕಾಗಿ ಸಾರಿ ಕೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ನಾವೇನು ಅಂದ್ಕೊಂಡಿದ್ವಿ ಆ ಥರ ಜೀವನ ಹೋಗ್ತಾ ಇಲ್ಲ ಅಂತಂದರೆ ಅದು ಹೇಗೆ ಬರುತ್ತೆ, ನಾವಾಗ ಹೊಂದ್ಕೊಂಡು ಹೋಗಬೇಕು. ನಾವು ಅಂದ್ಕೊಂಡಿದ್ದು ಖಂಡಿತವಾಗಿಯೂ ನೆರವೇರೇ ಇರುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ, ಪೇಷನ್ಸಿಂದ ಇರಬೇಕಾಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಪಾಸಿಟಿವ್ ಆಗಿರೋಣ.
ಪಾಸಿಟಿವ್ ಆಗಿ ಆಗುತ್ತೆ ಅಂತ. ಯಾವಾಗ್ಲೂ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದ್ದರೆ ಅಥವಾ ಅದ್ರ ಬಗ್ಗೆನೇ ಆಗೋಗಿರೋದನ್ನೇ ಥಿಂಕ್ ಮಾಡ್ತಾ ಇದ್ದರೆ ಅಥವಾ ಕೆಟ್ಟದ್ದನ್ನೇ ನಾವು ಬಯಸ್ತಾ ಇದ್ದರೆ ಹಾಗೇ ಆಗುತ್ತೆ ಅಂತ. ಹಾಗಾಗಿ ನಾನು ನಂಬಿದ್ದೀನಿ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಖಂಡಿತವಾಗಿಯೂ ಆಗುತ್ತೆ. ಒಳ್ಳೆಯ ದಿನ ಬಂದೇ ಬರುತ್ತೆ. ಅಂದರೆ ಇವಾಗ ಕೆಟ್ಟದಾಗಿದೆ ಅಂತಲ್ಲ, ಇನ್ನೂ ಬೆಟರ್ ಲೈಫ್ ಸಿಗುತ್ತೆ ಅಂತ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಈ ಲೈಫ್ ಕಷ್ಟ ಇದೆ, ಈ ಲೈಫ್ ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಆಗಿದೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇವಕ್ಕೆಲ್ಲ ಮೇವಿಡೋದು, ನೀರು ಕುಡಿಸೋದು, ಅವ್ನ ಕೇರ್ ಮಾಡೋದು ನನಗೂ ತುಂಬ ಇಷ್ಟ. ನಾನು ಖುಷಿಯಿಂದನೇ ಮಾಡ್ತೀನಿ. ಅಷ್ಟೊಂದು ಭಯ ಇದ್ದರೂ ಯಾಕೆ ಮುಟ್ಟಬೇಕು? ಲಕ್ಷ್ಮಿ ಆಯ್ತೀಯ ನೀನು ಅವಳಿಗೆ? ನೀನು ಆಯ್ತೀಯ ಲಕ್ಷ್ಮಿ ಅವಳಿಗೆ? ದುಡ್ಡಿಗೋಸ್ಕರನೇ ಹಸುಗಳನ್ನ ಸಾಕ್ತೀವಿ ಅಂತಲ್ಲ, ಅದು ಒಂದು ಪರ್ಪಸ್ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅವು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಿರ್ತಾರೆ. ಅವು ಸ್ವಲ್ಪ ಡಲ್ಲಾಗಿದ್ರು ನಮಗೆ ಗೊತ್ತಾಗುತ್ತೆ ಹುಷಾರಿಲ್ಲ ಅಂತ. ಬಾಯ್ಬಿಟ್ಟೆ ಹೇಳ್ಬೇಕಂತೇನಿಲ್ಲ. ಪ್ರಾಣಿಗಳಿಗೆ ಮಾತು ಬರಲ್ಲ ಅಂತ ನಮಗೇನು ಅರ್ಥ ಆಗುತ್ತೆ ಅಂತಲ್ಲ. ಅವು ಮೇವು ತಿಂದಿಲ್ಲ ಅಂತಂದರೆ, ನೀರು ಕುಡ್ದಿಲ್ಲ ಅಂತಂದರೆ, ಆಕ್ಟಿವ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಗಿಡಗಳಿಗೂ ಅಷ್ಟೇ ನೀರೆಲ್ಲ ಹಾಕಿ ಅವನು ಕೇರ್ ಮಾಡಿದರೆ ಅವು ಚೆನ್ನಾಗಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮತ್ತೆ ಮಧ್ಯಾಹ್ನ ಆಗೇ ಬಿಡುತ್ತೆ. ಅವಕ್ಕೆ ನೀರಿಡೋ ಟೈಮ್ ಬಂದೇ ಬಿಡುತ್ತೆ. ಹೇಗೆ ದಿನಗಳು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ, ಏನೋ ಒಂಥರ ಬ್ಯುಸಿ ಲೈಫ್. ಸುಮ್ಮನೆ ಕೂತಿದ್ರೆ, ಖಾಲಿಯಾಗಿದ್ದರೆ ಏನಾದರೂ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ, ಏನಾದ್ರೂ ನೆಗೆಟಿವ್ ಥಿಂಕಿಂಗೇ ಬರ್ತಾ ಇರುತ್ತೆ. ಬ್ಯುಸಿ ಆಗಿದ್ದರೆ ಆದಷ್ಟು ಲೈಫ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹೂವಿನ ಗಿಡಗಳಿಗೆಲ್ಲ ನೀರು ಹಾಕ್ತೆ ಆವಾಗ ತುಂಬ ಚೆನ್ನಾಗಿರ್ತವೆ. ಪಾಟಲ್ಲಿ ಇರ್ತಾವಲ್ಲ, ಇಲ್ಲ ಅಂತಂದರೆ ಡಲ್ ಆಗಿಬಿಟ್ಟಿರ್ತವೆ. ಹಾಗಾಗಿ ಫಸ್ಟ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿದ್ದೆ, ಅದನ್ನೊಂದು ಸಲ ತೆಗೆದು ಒಣಗಾಕಿ ಬಂದೆ. ಪಿಲ್ಲೋ ಕವರೆಲ್ಲ ಹಾಕಿದ್ದೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಡೀಪ್ ಕ್ಲೀನ್ ಅಂತಂದರೆ ಯಾವುದು ಮಿಸ್ ಆಗಬಾರ್ದು, ಎಲ್ಲದೂ ನೀಟಾಗಿ ಆಗಲಿ ಅಂತ. ಹಾಗೆ ಡೀಪ್ ಕ್ಲೀನ್ ವೀಡಿಯೋಸ್ ಬರುತ್ತೆ. ಯಾರಿಗೆ ಇಷ್ಟ ಆಗುತ್ತೆ ಅವರು ಕಮೆಂಟಲ್ಲಿ ತಿಳಿಸಿ, ಯಾರಿಗೆ ಇಷ್ಟ ಆಗೋದಿಲ್ಲ ಅವರು ತಿಳಿಸಿ. ಯಾವ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ನೋಡೋಣ. ಅಂದರೆ ವೀಡಿಯೋಸ್ ನೋಡಿದರೆ ನಿಮಗೂ ಮೋಟಿವೇಶನ್ ಸಿಗಬಹುದು ಅಂತ. ನಾನು ಅಂಥ ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ಅಂದರೆ ನನಗೆ ಕೆಲಸ ಮಾಡಿ ಬೋರ್ ಆದಾಗ, ಆಗ್ತಾ ಇಲ್ಲ ಅಂತ ಅಂದಾಗ ಅಂಥ ವೀಡಿಯೋಸನ್ನು ನೋಡಿದರೆ ನನಗಿನ್ನೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ನಾವಿರುವಂತಹ ಮನೆ ಕ್ಲೀನಾಗಿದ್ದರೆ ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ನನ್ನ ನಂಬಿಕೆ. ನನಗದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಹಾಗೆ ಕೌದಿ ಅಂಥದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ತೀನಿ. ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಇದನ್ನೆಲ್ಲ ಮಿಷಿನ್ಗೆ ಹಾಕ್ತೀನಿ. ಚೆನ್ನಾಗಿ ವಾಶ್ ಮಾಡಿಕೊಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಆ ವಾಷಿಂಗ್ ಮಿಷಿನ್ ತಗೊಂಡ್ಮೇಲೆ. ಆಲ್ಮೋಸ್ಟ್ ನಾನು ತೊಗೊಂಡು 2 ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ. ಒಂದು ಸಲನೂ ಕೂಡ ಹಾಳಾಗಿಲ್ಲ, ರಿಪೇರಿಗೆ ಬಂದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ಡ್ರೈ ಮಾಡೋದಿಲ್ಲ, ಇಂಟು ಕೊಡೋದಿಲ್ಲ. ಬರೀ ವಾಶ್ ಮಾಡಿಕೊಟ್ರೆ ಸಾಕು, ನಾನು ಅದನ್ನು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಅಂತಂದರೆ ತೊಗೊಳ್ಬಹುದು. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ನಿಮಗೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಅಂದರೆ ನಂತರ ಮೈಂಡ್ ಸೆಟ್ ಅವ್ರು ಇರ್ತಾರೆ, ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ, ಜಸ್ಟ್ ವಾಶ್ ಮಾಡಿಕೊಟ್ರೆ ನಾನು ಅದನ್ನು ಮಾಡ್ಕೊಳ್ತೀನಿ ಅಂತ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬೆಡ್ಶೀಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ತುಂಬ ಅಂದರೆ ತುಂಬಾ ನೀಟಾಗಿ ವಾಶ್ ಮಾಡಿಕೊಡುತ್ತೆ. ಡ್ರೈ ಆಗಿರೋದನ್ನೆಲ್ಲ ತೊಗೊಂಡು ಬಂದು ಹಾಕ್ತೆ, ಅದನ್ನು ಫೋಲ್ಡ್ ಮಾಡಿ ಎತ್ತಿಡಬೇಕು. ಹಾಗೆ ಹೂ ಬಿಟ್ಟಿತ್ತು, ನಾಳೆ ಪೂಜೆಗೆ ಆಗುತ್ತೆ. ನಾಳೆ ಒಂದು ಫಂಕ್ಷನ್ ಇದೆ, ಹಾಗಾಗಿ ನಾವು ಆಚೆ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಆಗುತ್ತೆ, ಪೂಜೆಗೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಫ್ರೀ ಟೈಮ್ ಇತ್ತು, ಆಚೆಲಿ ಕೂತ್ಕೊಂಡು ಹೂ ಕಟ್ತಾ ಇದ್ದೆ. ನನಗೂ ಕೂಡ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದು ಅಂತಂದರೆ ಖಂಡಿತವಾಗಿಯೂ ಈಸಿ ಅಲ್ಲ. ಸುಸ್ತಾಗುತ್ತೆ, ಬೋರ್ ಆಗುತ್ತೆ. ಮಧ್ಯದಲ್ಲಿ ಸಾಂಗ್ ಕೇಳ್ತೀನಿ. ಈ ಥರ ಕಾಫಿ ಬೇಕಾದರೆ ಮಾಡ್ಕೊಂಡು ಕುಡಿತೀನಿ, ಜ್ಯೂಸ್ ಬೇಕಂದರೆ ಮಾಡ್ಕೊಂಡು ಕುಡಿತೀನಿ. ಅವಾಗ ಎನರ್ಜಿ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತೊಂದು ಗೃಹ ಪ್ರವೇಶ ಇದೆ, ಹಾಗಾಗಿ ನಾನು ಲಡ್ಡು ನನ್ನ ಹಸ್ಬೆಂಡ್ 3 ಜನ ಕೂಡ ಹೋಗ್ತಾ ಇದ್ವಿ. ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ನೆನ್ನೆ ಬ್ಲಾಗ್ ಏನು ಮಾಡೋದಕ್ಕಾಗಲಿಲ್ಲ, ಅದರಲ್ಲ ಇದನ್ನು ಕೂಡ ಹಾಕಿ ಒಂದು ಬ್ಲಾಗನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಡೇ ದ್ವಾದಶಿ ಇತ್ತು. ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದೆ. ಏನೋ ಒಂಥರ ಮನೇಲಿ ಪೂಜೆ ಆಯಿತು ಅಂತಂದರೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ತುಂಬ ಸಲ ಹೇಳಿದ್ದೀನಿ, ನನಗದು ತುಂಬ ಸಲ ಫೀಲ್ ಆಗುತ್ತೆ. ದೇವ್ರ ಸಾಂಗ್ ಕೇಳಿಕೊಂಡು ಪೂಜೆ ಮಾಡಿದರೆ ದೇವಸ್ಥಾನ ಥರ ಫೀಲ್ ಆಗುತ್ತೆ. ಹಾಗೆ ನಾನು ಇಷ್ಟು ದಿನ ಕ್ಲೀನ್ ಮಾಡಲೋ ಬೇಡವೋ, ಮನೆ ಪಕ್ಕದಲ್ಲಿ ಬೋರ್ ಕೊರೆಯೋದಕ್ಕೆ ಬರ್ತಾರೆ, ಧೂಳು ಬರುತ್ತೆ, ಅದು ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕ್ಲೀನ್ ಮಾಡಿದ ಮೇಲೆ ಮತ್ತೆ ಎಲ್ಲ ಬಂದು ಮನೆ ಒಳಗೆ ತುಂಬಿಕೊಂಡ್ರೆ ಏನು ಮಾಡೋದು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಹೇಗೋ ದೇವ್ರು ದೊಡ್ಡವರು ಬೇಗನೆ ಕೊರಿತಾ ಇದ್ದಾರೆ. ನಾನೆಲ್ಲ ಕ್ಲೀನಿಂಗ್ ಶುರು ಹಚ್ಕೊಂಡು ಕ್ಲೀನಿಂಗ್ ಮುಗಿಸಿದ ಮೇಲೆ ಬೋರ್ ಕೊರೆದಿದ್ರೆ ನಮ್ಮ ಮನೆ ಪಕ್ಕದಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೆ ಎಲ್ಲ ವೇಸ್ಟ್ ಆಗೋದು. ಹೆಂಗೋ ಬೇಗನೆ ಅದು ಕೂಡ ಕೆಲಸ ಆಯಿತು. ನಮ್ಮದಲ್ಲ, ಪಕ್ಕದ ಮನೆಯವ್ರದ್ದು, ಪಕ್ಕದ ಹೊಲ್ದವ್ರದ್ದು.
ಲಡ್ಡು ಕೂಡ ರೆಡಿ ಮಾಡಿ ನಿತ್ಯ ಸ್ಕೂಲಿಗೆ ಹೋದ್ಮೇಲೆ ನಾವು 3 ಜನ ಕೂಡ ರೆಡಿಯಾಗಿ ಹೋದ್ವಿ. ನಾನು ಅಲ್ಲಿ ವೀಡಿಯೋಸ್ ಏನೂ ಮಾಡಲಿಲ್ಲ, ನನಗೆ ಮಾಡಬೇಕಂತ ಅನಿಸಿಲ್ಲ. ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ. ಬರೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆಗಿತ್ತು, ಅದನ್ನೆಲ್ಲ ವಾಪಸ್ ಎತ್ಕೊಂಡು ಬರಬೇಕು. ಕೆಲವ್ರು ಎಲ್ಲ ಹತ್ರನೂ ವೀಡಿಯೋ ಮಾಡ್ತಾರೆ, ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ನನಗೆ ಎಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ನಾನು ಅಲ್ಲಿ ಮಾತ್ರ ಮಾಡೋದು, ಎಲ್ಲ ಹತ್ರನೂ ವೀಡಿಯೋಸನ್ನು ಮಾಡೋದಿಲ್ಲ. ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಮನೆ ಬಿಟ್ಟಾಗಲೇ 12 ಗಂಟೆ ಆಗಿತ್ತು. ಮತ್ತು ವಾಪಸ್ ಸಂಜೆ ಬಂದಾಗ ಮಾಮೂಲಿ ಕೆಲಸ ಶುರುವಾಯಿತು. ಮತ್ತು ನನ್ನ ಹಸ್ಬೆಂಡ್ ಏನೋ ಕೆಲಸ ಐತೆ ಅಂತ ಹೊರಗಡೆ ಹೋದರು. ಹಸ್ಗಳು ಹಿಡ್ಕೊಂಡು ಬಂದು ನೀರು ಕುಡಿಸಿ ಬೂಸ ಇಟ್ಟು ಹಾಲು ಕರೆಯೋ ಜವಾಬ್ದಾರಿ ನಂದಾಗಿತ್ತು. ಈ ಕೆಲಸ ನಂದು, ಈ ಕೆಲಸ ನಿಂದಂತೇನಿಲ್ಲ. ಯಾವಾಗ ಯಾರು ಯಾವ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಇನ್ನೊಬ್ಬರು ಉಳಿದಿರುವಂತಹ ಕೆಲಸವನ್ನು ಮಾಡ್ತೀನಿ. ನನಗೆ ಬೇರೆ ಕೆಲಸ ಬರೋದಿಲ್ಲ, ಹಾಗಾಗಿ ನಾನು ಈ ಕೆಲಸವನ್ನು ಮಾಡ್ತೀನಿ. ದುಡ್ಡಿಗೆ ಅಂತಲೇ ಅಲ್ಲ ಹಸುಗಳನ್ನ ಸಾಕೋದು, ಸಾಕಿದವರಿಗೆ ಗೊತ್ತು. ಮನೇಲಿ ಒಬ್ಬರು ಅಂತ ಅಂದ್ಕೊಂಡಿರ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಆಗಲೇ ಏನೋ ಸ್ಟಾಪ್ ಮಾಡಿದೆ ಮಧ್ಯದಲ್ಲಿ. ನಾನು 4 ಇದೆ ನಮ್ಮ ಮನೇಲಿ, 2 ಹಸು 2 ಕರು. 4ಕ್ಕೂ ಹೆಸರಿಟ್ಟಿದ್ದೀನಿ, ಹೆಸರಿಡದೆ ಕರಿತೀನಿ. ಅವು ರೆಸ್ಪಾನ್ಸ್ ಕೂಡ ಮಾಡ್ತವೆ. ಅದೇ ನನ್ನ ಹೆಸರು ಅನ್ನೋದು ಅವ್ಕೆ ಚೆನ್ನಾಗಿ ಕೂಡ ಗೊತ್ತಿದೆ. ಇವಳು ಆಟ ನೋಡೋದೇ ಚೆಂದ. ಕರುಗಳಿದ್ದಾಗ ಸಿಕ್ಕಾಪಟ್ಟೆ ಕ್ಯೂಟಾಗಿ ಆಡ್ತವೆ. 2 ಕರುಗಳಿದೆ, ಇವಾಗ 2 ಹಸುಗಳಿದೆ. ಮೇವಾಕಿಲ್ಲ ಅಂತಂದರೆ ನಮ್ಮ ವಾಯ್ಸ್ ಕೇಳಿಸಿದ ತಕ್ಷಣ ಕೂಗ್ತವೆ. ನನ್ನ ಹಸ್ಬೆಂಡ್ ಎಷ್ಟೋ ದೂರದಲ್ಲಿ ಬೈಕಲ್ಲಿ ಬರ್ತಾ ಇರ್ತಾರೆ, ಬೈಕ್ ಸೌಂಡ್ ಕಂಡಿಡ್ಕೊಂಡು ಎಲ್ಲ ಹಸುಗಳು ಕಂಡುಹಿಡಿತವೆ. ಎಲ್ಲೋ ಸೌಂಡ್ ಆಗ್ತಾಯಿದ್ರೆ ಇಲ್ಲೇ ಕೂಗ್ತವೆ. ನಾವು ಬರಬೇಕಾದ್ರೆ ಹಗ್ಗನೇ ಕಿತ್ಕೊಂಡು ಬರ್ತವೇನೋ ಅನ್ನೋ ಥರ ಆಡ್ತಾ ಇರ್ತವೆ. ಅಷ್ಟು ಪ್ರೀತಿ ತೋರಿಸ್ತವೆ, ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಮಾತ್ರ. ಅತಿ ಹೆಚ್ಚು ಪ್ರೀತಿ ಕೊಟ್ಟರೆ ಮನುಷ್ಯರು ಸ್ಪಂದಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಪ್ರಾಣಿಗಳಂತೂ ಖಂಡಿತವಾಗಿಯೂ ಸ್ಪಂದಿಸ್ತಾರೆ, ನಮ್ಮನ್ನು ಕೊನೆವರೆಗೂ ನೆನ್ಪಿಟ್ಕೊಳ್ತಾರೆ. ಇದು ನಾನು ತಿಳ್ಕೊಂಡಿರೋದು. ಒಂದು ನಾಯಿಗೆ 2 ದಿನ ಅನ್ನ ಹಾಕಿ ನೀವು ಎಲ್ಲಿಗೆ ಹೋದ್ರೂ ಹಿಂದೆ ವಾಪಸ್ ಬಾಲ ಅಲ್ಲಾಡಿಸ್ಕೊಂಡು ಬರ್ತಾನೆ ಇರುತ್ತೆ. ಅದು ತಿಂದಿರೋ ಅನ್ನಕ್ಕೆ ನಿಯತ್ತಾಗಿ ಮನೆ ಕಾಯುತ್ತೆ. ಅಷ್ಟು ಪ್ರೀತಿಯನ್ನು ವಾಪಸ್ ಕೊಡ್ತವೆ. ಈ ಥರ ಇದೆ ನನ್ನ ರೊಟೀನ್. ನಿಮಗೆ ನನ್ನ ರೊಟೀನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೇಗೆ ಅನ್ನಿಸ್ತದೆ ನನ್ನ ವೀಡಿಯೋಸ್ ನಿಮಗೆ? ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆಯಾ? ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದರೆ ನಾನು ಕೂಡ ತಿದ್ಕೊಳ್ತೀನಿ. ಬೆಟರ್ ಆಗಿರುವಂತಹ ವೀಡಿಯೋಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.